ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಮಾತಾಡೋದೇನಂತಂದರೆ, ನಮಗೆಲ್ಲರ ತಲೆಯಲ್ಲೂ ಒಂದಲ್ಲ ಒಂದು ಟೈಮಲ್ಲಿ ಇದು ಅನಿಸಿರುತ್ತೆ. ಏನಂತಂದರೆ, ಒಳ್ಳೇದು ಮಾಡೋರಿಗೆ ಕಷ್ಟಗಳು ಜಾಸ್ತಿ. ನಾವು ಒಳ್ಳೇದು ಮಾಡಿದಾಗೆ ನಮಗೆ ದೇವರು ಕಷ್ಟನೇ ಕೊಡ್ತಾನೆ. ಕೆಟ್ಟದ್ದು ಮಾಡೋರೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಮ್ಮ ಸುತ್ತಮುತ್ತಲು. ನಾವು ಮಾತ್ರ ಒಳ್ಳೆಯದು, ಧರ್ಮ, ನ್ಯಾಯ, ನೀತಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ನಮಗೆ ಕೆಟ್ಟದ್ದೇ ಆಗ್ತಾ ಇದೆ ಅಂತ ಅನಿಸಿರುತ್ತೆ. ನಿಮ್ಮ ತಲೆಯಲ್ಲೂ ಆ ಪ್ರಶ್ನೆ ಬಂದಿದೆಯಾ ಅಲ್ವಾ? ಇವತ್ತು ಅದ್ರ ಬಗ್ಗೆ ಹೇಳ್ತೀನಿ. ಯಾಕೆ ಅಂತಂದರೆ, ಇದು ಆಲ್ಮೋಸ್ಟ್ ಎಲ್ಲರಿಗೂ, ನನ್ನನ್ನು ಇನ್ಕ್ಲೂಡ್ ಆಗಿ ನಮ್ಮೆಲ್ಲರಿಗೂ ಜೀವನದ ಒಂದಲ್ಲ ಒಂದು ಹಂತದಲ್ಲಿ ಅನಿಸಿರುತ್ತೆ ಅಲ್ವಾ? ಯಾಕೆ ನಮಗೆ ಯಾಕೆ ಇಷ್ಟು ಕಷ್ಟ, ಅಥವಾ ನಾವು ಇಷ್ಟು ಒಳ್ಳೇದು ಮಾಡಿದರೂ ಯಾಕೆ ಕಷ್ಟ? ಈಗ ನಾನು ಕೆಟ್ಟವಳಾಗಿದ್ದೆ, ನಾನು ಬರೀ ಮೋಸ ಮಾಡಿದ್ದೆ, ಕೆಟ್ಟದ್ದನ್ನು ಮಾಡಿದ್ದೆ, ಆಗ ನನಗೆ ಈ ಸಮಸ್ಯೆ ಬಂದರೆ ಬಹುಶಃ ನಾನು ಒಪ್ಕೊಳ್ತಿದ್ನೇನೋ. ಆದರೆ ನಾನು ಎಷ್ಟು ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ದೀನಿ, ಎಷ್ಟು ಒಳ್ಳೆಯವಳು ನಾನು, ಆದರೂ ನನಗೆ ಹೀಗೆ ಅನ್ನೋ ಪ್ರಶ್ನೆ ನಿಮಗೆಲ್ಲ ಬಂದಿರುತ್ತೆ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ನಾವೀಗ ಏನು ಅನುಭವಿಸ್ತಾ ಇದ್ದೀವಿ ಅಲ್ವಾ, ನಮಗೆ ಬಂದಿರೋಂಥ ಅನಾರೋಗ್ಯ ಆಗಿರ್ಬೋದು, ನಮಗೆ ಬಂದಿರೋಂಥ ಕಷ್ಟಗಳಾಗಿರ್ಬೋದು, ಅಥವಾ ನಮಗಾಗಿರೋಂಥ ಮೋಸಗಳಾಗಿರ್ಬೋದು, ಅಥವಾ ನಿಮಗಾಗಿರೋಂಥ ಯಾವುದೇ ರೀತಿಯ ಸೋಲು, ಅವಮಾನ, ಈ ಎಲ್ಲ ಏನು ಇನ್ಸಿಡೆಂಟ್ಗಳಿದಾವಲ್ಲ, ಇದೆಲ್ಲ ನಮ್ಮ ಹಳೆಯ ಕರ್ಮದ ಫಲಗಳು ಅಂತ. ಈಗ ನೀವು ಮಾಡಿದ ತಪ್ಪಿಗೆ ಇದು ಶಿಕ್ಷೆ ಅಲ್ಲ. ನಾವು ಹಳೇದೇನು ಮಾಡಿದ್ವಲ್ವ, ಆ ತಪ್ಪಿಗೆ ಇದು ಈಗ ಅನುಭವಿಸ್ತಾ ಇರೋದು. ಆದರೆ ಈಗ ನೀವೇನು ಧರ್ಮದ ರೀತಿಯಲ್ಲಿ ಬದುಕ್ತಾ ಇದ್ದೀರಾ, ನ್ಯಾಯಯುತವಾಗಿ ಬದುಕ್ತಾ ಇದ್ದೀರಾ, ಇದರದ್ದು ಫಲ ಮುಂದೆ ತಿನ್ನಕ್ಕೆ ಸಿಗತ್ತೆ. ಹೇಗೆ ಅಂತಂದರೆ, ನಾನೀಗ ಹೋದ ವರ್ಷ ನನ್ನ ಗದ್ದೆಯಲ್ಲಿ ನಾನು ಭತ್ತವನ್ನು ಬೆಳೆದಿದ್ದೆ. ಈ ವರ್ಷ ನನ್ನ ಗದ್ದೆಯಲ್ಲಿ ರಾಗಿಯನ್ನು ಬೆಳೆದಿದ್ದೀನಿ ಅಂತ ಇಟ್ಕೊಳ್ಳೋಣ. ಈಗ ರಾಗಿ ಬಿತ್ತನೆ ಕೆಲಸಕ್ಕೆ ಹೋಗುವಾಗ, ಅಥವಾ ರಾಗಿ ಸಸ್ಯ ಮಧ್ಯದಲ್ಲಿ ನಾನು ಕಳೆ ಕೀಳಲಿಕ್ಕೆ ಹೋಗುವಾಗ, ಆ ರಾಗಿ ಗದ್ದೆಯ ಕೆಲಸಕ್ಕೆ ನಾನು ಹೋಗುವಾಗ ಒಂದು ಬುತ್ತಿ ಅಂತ ಹಿಡ್ಕೊಂಡು ಹೋಗ್ತೇನಲ್ವ. ಈಗ ನಾನು ನೆಟ್ಟಿರೋದು ರಾಗಿ ಗಿಡ, ಅಲ್ಲಿ ಮಾಡ್ತಾ ಇರೋದು ರಾಗಿ ಗದ್ದೆಯ ಕೆಲಸ. ಆದರೆ ಆ ಬುತ್ತಿಯಲ್ಲಿ ಏನಿದೆ ಅದನ್ನಷ್ಟೇ ನಾನು ತಿನ್ನೋಕ್ಕಾಗೋದು ಅಲ್ವ. ನಾನು ಅಯ್ಯೋ ಇದೇನಪ್ಪ ದೇವ್ರೆ, ನಾನು ಇಷ್ಟು ಕಷ್ಟಪಟ್ಟು ರಾಗಿ ಬಿತ್ತಿದ್ದೀನಿ, ಗಿಡ ಮಾಡಿದ್ದೀನಿ, ಈಗ ರಾಗಿ ಗಿಡದ್ದು ಕಳೆ ಎಲ್ಲ ಕೀಳ್ತಿದ್ದೀನಿ, ಆದರೆ ತಿನ್ನೋಕ್ಕೆ ಮಾತ್ರ ನಂಗೆ ಅನ್ನ ಕೊಟ್ಬಿಟ್ಟಿದ್ದೀಯಲ್ಲ ಅಂತ ಕೇಳ್ತೀರಾ ನೀವು? ಇಲ್ಲ. ಯಾಕಂದರೆ ನೀವು ಬುತ್ತಿಯಲ್ಲಿ ಏನು ತೊಗೊಂಡು ಹೋಗಿದ್ದೀರೋ ಅದನ್ನು ಮಾತ್ರ ತಿನ್ನೋಕ್ಕಾಗದಲ್ವ. ಈಗ ಬೆಳೀತಾ ಇರೋ ಗಿಡದ್ದು ಫಲ ಈಗಲೇ ತಿನ್ನೋಕ್ಕಾಗತ್ತಾ? ಗದ್ದೆಲಿಗೆ ಬೆಳೀತಿದ್ದೀರಾ, ಬೆಳೆದ ಮೇಲೆ ಆ ರಾಗಿನೂ ನೀವು ತಿನ್ನಬಹುದು. ಆದರೆ ಈಗ ರಾಗಿ ಗಿಡ ಬೆಳೀತಿರುವಾಗಲೇ ತಿನ್ನೋಕ್ಕಾಗತ್ತಾ ರಾಗಿನ? ತಿನ್ನೋದೇನನ್ನ ಹೋದ ವರ್ಷ ಗದ್ದೆಯಲ್ಲಿ ಏನು ಬೆಳೆದಿದ್ದೀರಾ, ಬುತ್ತಿಲಿ ಏನು ತೊಗೊಂಡು ಬಂದಿದ್ದೀರಾ, ಅದನ್ನಷ್ಟೇ ತಾನೇ ತಿನ್ನೋಕ್ಕಾಗೋದು. ಹಾಗೇ ಈಗ ಈ ಜೀವನ ಅನ್ನೋದು ಒಂದು ಗದ್ದೆ. ಈ ಗದ್ದೆಯಲ್ಲಿ ಏನೇನು ನಿಮಗೀಗ ಸಿಗ್ತಾ ಇದೆ ಅನ್ನೋಂಥದ್ದು ನಿಮ್ಮ ಬುತ್ತಿ. ಅದು ನೀವೇನು ಹೋದ ಜನ್ಮದಿಂದ ಬುತ್ತಿ ತೊಗೊಂಡು ಬಂದಿದ್ರು, ಆ ಬುತ್ತಿಲಿದ್ದಿದ್ದು ನಿಮಗೀಗ ತಿನ್ನೋಕ್ಕೆ ಸಿಗ್ತಾ ಇದೆ. ಈಗ ಕೆಟ್ಟದ್ದು ಮಾಡೋರ ಬಗ್ಗೆನೂ ತುಂಬ ನನಗೀ ಕಷ್ಟ ಅನ್ನೋಕ್ಕಿಂತನೂ ಇನ್ನೊಂದು ನಿಮಗೆ ಬೇಜಾರು ಏನಿರುತ್ತೆ, ನೋಡು ಅವನು ಎಷ್ಟು ಮೋಸ ಮಾಡಿದ್ದ, ಈಗ ಎಷ್ಟು ಆರಾಮಾಗಿದ್ದಾನೆ, ಅವ್ನು ನೋಡು ಎಷ್ಟು ದೊಡ್ಡ ಬಂಗ್ಲೆ ಕಟ್ಟಿಬಿಟ್ಟ, ಎಷ್ಟು ಮೋಸ ಮಾಡ್ಕೊಂಡಿದ್ರು, ಇದು ನಿಮ್ಗೆ ಇನ್ನೂ ಬೇಜಾರಾಗ್ತಿರುತ್ತೆ. ಅಂದರೆ ಕೆಟ್ಟದ್ದು ಮಾಡೋರಿಗೆ ಅವ್ರು ಇನ್ನೂ ಬೆಳೀತಾನೆ ಇರ್ತಾರೆ. ನಾವು ಹೀಗೆ ಯಾಕೆ ಅಂದರೆ ಅವನ ಬುತ್ತಿ ಆಗಿದೆ, ಅವನ ಬುತ್ತಿಯಲ್ಲಿರೋದು ಆ ಥರ ಎಲ್ಲ ರುಚಿಯಾದ ಭ್ರಷ್ಟಾನ ಅವನ ಬುತ್ತಿಲಿದ್ರೆ ಅವನು ಬುತ್ತಿ ತಿಂತಿರ್ತಾನೆ. ಆದರೆ ಈ ಸಲ ಗದ್ದೆಗೆ ಬೆಳೆ ಹಾಕಿಲ್ಲ ಅಂತಂದರೆ ಮುಂದಿನ ವರ್ಷ ಏನಾಗುತ್ತೆ, ಆ ಬುತ್ತಿನೂ ಖಾಲಿ ಆಗುತ್ತೆ. ಆ ಬುತ್ತಿ ಖಾಲಿ ಆಗೋ ತನಕ ಮಾತ್ರ ಅದು ಆ ಎಲ್ಲ ಚಂದ ದರ್ಪ ಅದೆಲ್ಲದು ಎಲ್ಲಿ ತನಕ ಹಿಡ್ಕೊಂಡು ಬಂದಿರೋ ಬುತ್ತಿ ಖಾಲಿ ಆಗೋ ತನಕ ಮಾತ್ರ. ಹಾಗೆಯೇ ನಮ್ಮದು ಜೀವನದಲ್ಲಿ ಏನೇನು ನಾವು ಹಿಡ್ಕೊಂಡು ಬಂದಿರ್ತೀವಿ ಆ ಬುತ್ತಿಯಲ್ಲಿ, ಅದು ನಮಗೀಗ ಅನುಭವಿಸೋಕ್ಕೆ ಸಿಗ್ತಾ ಇದೆ. ಬಟ್ ಅದೀಗ ಅನುಭವಿಸ್ತಿದ್ದೀರಾ ಅಂದರೆ ಖಾಲಿ ಆಗ್ತಾ ಇದೆ ಅಂತ ಖುಷಿ ಪಡಬೇಕು. ಈ ಹಳೇದೇನಾದರೂ ಇದ್ದರೆ, ಈಗ ಮನೇಲಿ ಅಮ್ಮಂದಿರು ನೀವು ಎಸ್ಪೆಷಲಿ ಈಗ ಮಾಡಿಟ್ಟು ಸ್ವೀಟು ಖಾಲಿನೇ ಮಾಡಿರಲ್ಲ ಈ ಮಕ್ಕಳು ಅಂದರೆ, ನೀವೇನು ಮಾಡ್ತೀರಾ, ಬಂದಾಗ ಮಕ್ಕಳಿಗೆಲ್ಲ ನೆನಪು ಮಾಡಿ ತಿನ್ರೋ ಅಂತ ಕೊಡ್ತೀರಾ. ಯಾಕೆ ಅಂದರೆ ತಿಂದು ಒಮ್ಮೆ ಖಾಲಿ ಆಗಿದ್ರೆ ಮತ್ತೆ ಹೊಸದು ಮಾಡ್ಬೋದು ಅಂತ ನಿಮಗೆ ಅಲ್ವಾ. ಮಾಡಿಟ್ಟು ಎಷ್ಟು ದಿನ ಆಯಿತು, ಈ ಮಕ್ಕಳು ಯಾಕೋ ಅದನ್ನ ತಿಂದು ಖಾಲಿ ಮಾಡ್ತಾ ಇಲ್ಲ, ಈ ಸ್ವೀಟು ರಜೆಯಲ್ಲೆಲ್ಲ ಕೇಳ್ತಿರ್ತಾರೆ ಅಂತ ನೀವು ಮಾಡಿಟ್ಟಿರ್ತೀರ. ಆದರೆ ಇವ್ರೇನು ಮಾಡಿರ್ತಾರೆ, ಆಟ ಆಡೋ ತಲೆಯಲ್ಲಿ ತಿನ್ನೋದು ಮರ್ತು ಬಿಟ್ಟಿರ್ತಾರೆ. ನಿಮಗೆ ಅದು ತಿಂದಷ್ಟು ಖಾಲಿ ಆದಷ್ಟು ಖುಷಿ ಆಗುತ್ತಲ್ವ. ಹಾಗೆಯೇ ಇದು ಕೂಡ ನಿಮಗೆ ಕಷ್ಟಗಳು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ, ಸೋಲುಗಳು ಸಿಗ್ತಾ ಇದೆ, ಅವಮಾನಗಳಾಗ್ತಾ ಇದೆ ಅಂತಂದರೆ ಬುತ್ತಿ ಖಾಲಿ ಆಗ್ತಾ ಇದೆ, ಖುಷಿ ಪಡಿ. ಏನೇನು ಆ ಒಂದು ಪಾಪಕರ್ಮದ ಬುತ್ತಿ ನಾವು ತೊಗೊಬಂದಿದ್ವಿ ಅದೆಲ್ಲ ಖಾಲಿ ಆಗ್ತಾ ಇದೆ. ಸೊ ಈಗ ನೀವು ಹಾಗೆ ಅಂತ ಏನು ಮಾಡಿದ್ರು ಈ ದೇವರು ಕೆಟ್ಟದ್ದನ್ನೇ ಕೊಡ್ತಾನೆ ಅಂತ ನೀವೇನಾದರೂ ಮತ್ತೆ ಈಗಲೂ ಕೆಟ್ಟ ಕೆಲಸ ಶುರು ಮಾಡಿಬಿಟ್ರೆ ಏನಾಗುತ್ತೆ, ಈ ಬುತ್ತಿ ಖಾಲಿ ಆದಮೇಲೂ ಮತ್ತೆ
ಅದೇ ಬುತ್ತಿನೇ ತೊಗೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಅಟ್ಲೀಸ್ಟ್ ನಾವು ಮುಂದಿನ ಬುತ್ತಿಗಾದರೂ ಶುದ್ಧವಾದಂಥ ಪರಿಶುದ್ಧವಾದ ಕರ್ಮವನ್ನು ನಾವು ಮಾಡ್ಕೊಳ್ಳೋಣ. ಬಿಕಾಸ್ ಈಗ ನೋಡಿ, ಈಗ ಇಲ್ಲಿಂದ ಈಗ ನಾವು ಜರ್ಮನಿಗೆ ಹೋಗೋಣ, ಎಲ್ಲರೂ ಇವ್ರ ಮನೆಗೆ ಹೋಗಬೇಕು, ಆಯಿತಾ. ಸೊ ಜರ್ಮನಿಗೆ ಹೋಗುವಾಗ ನೀವು ಅಲ್ಲಿ ಶಾಪಿಂಗಿಗೆ, ಅಲ್ಲಿ ಓಡಾಟಕ್ಕೆ ಅಂತ ನೀವು ಜರ್ಮನಿ ಕರೆನ್ಸಿಯನ್ನು ತಾನೇ ತೊಗೊಂಡು ಹೋಗಬೇಕಾಗಿರೋದು. ನಾನು ಇಲ್ಲಿಂದ ನಮ್ಮ ಗಾಂಧೀಜಿ ಹಿಡ್ಕೊಂಡು ಹೋದರೆ ಅಲ್ಲಿ ನಡೆಯತ್ತಾ? ಇಲ್ಲ. ಸೊ ನೀವು ಹೋಗೋ ಮೊದಲೇ ಇದೆಲ್ಲ ವಿಚಾರ ಮಾಡ್ತೀರಾ ಅಲ್ವಾ, ಅಲ್ಲಿ ಯಾವ ಕರೆನ್ಸಿ ಇದೆ, ಅಲ್ಲಿ ಯಾವ ನೋಟು ನಡೆಯುತ್ತೆ, ಅಲ್ಲಿ ಏನಾದರೂ ನನಗೆ ಎಕ್ಸ್ಚೇಂಜ್ ಅಲ್ಲಿ ಹೋದ್ಮೇಲೆ ಮಾಡಿಸ್ಕೊಳಕ್ಕಾಗತ್ತಾ ಅಥವಾ ಇಲ್ಲಿ ಮಾಡಿಸ್ಕೊಳಕ್ಕಾಗತ್ತಾ, ಇದೆಲ್ಲ ವಿಚಾರ ಮಾಡ್ತೀರಾ ತಾನೆ. ಅಲ್ಲಿ ಏನು ನಡೆಯುತ್ತೆ ಅದೇ ನೋಟನ್ನು ಇಲ್ಲಿಂದ ತೊಗೊಂಡು ಹೋಗ್ತೀರಾ, ಇಲ್ಲ ಎಕ್ಸ್ಚೇಂಜ್ ರೇಟ್ ಕೇಳ್ತೀರಾ. ಅಟ್ಲೀಸ್ಟು ಅಲ್ಲಿ ಎಕ್ಸ್ಚೇಂಜ್ ಮಾಡಿಸಿದ್ರೆ ನಮ್ಗೆ ಹೆಚ್ಚಿಗೆ ಸಿಗತ್ತಾ, ಇಲ್ಲಿ ಎಕ್ಸ್ಚೇಂಜ್ ಮಾಡಿಸಿದ್ರೆ ಹೆಚ್ಚಿಗೆ ಸಿಗತ್ತಾ ಅಂತ ಅದನ್ನು ನೋಡಿಕೊಂಡು ಎಲ್ಲಿ ನಮಗೆ ತೀರಾ ಕಡಿಮೆ ಎಕ್ಸ್ಚೇಂಜ್ ರೇಟಲ್ಲಿ ಅದಾಗತ್ತೋ ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ ಅಲ್ವಾ. ಹಾಗೆಯೇ ಈಗ ಇಲ್ಲಿಂದ ನಾವು ನೆಕ್ಸ್ಟ್ ಎಲ್ಲ ಹೋಗೋದಲ್ಲಿ ಪರಮಾತ್ಮನ ಹತ್ರ. ಆ ಪರಮಾತ್ಮನ ಹತ್ರ ಹೋದಾಗ ಅಲ್ಲಿ ಯಾವ ಕರೆನ್ಸಿ ನಡೆಯುತ್ತೆ? ನಾವು ಮಾಡಿಟ್ಟಿರೋ ಆಸ್ತಿ ನಡೆಯುತ್ತಾ, ನಾವು ಮಾಡಿಟ್ಟಿರೋ ಹಣ ನಡೆಯುತ್ತಾ, ನಾವು ಮಾಡಿಟ್ಟಿರೋ ಎಲ್ಲ ಸರ್ಟಿಫಿಕೇಟ್ಗಳು ಸನ್ಮಾನಗಳು ನಡೆಯುತ್ತಾ? ಯಾವುದೂ ನಡೆಯಲ್ಲ. ಅಲ್ಲಿ ನಡೆಯೋದು ಪಾಪ ಪುಣ್ಯ ಅನ್ನೋ 2 ಕರ್ಮ ಫಲಗಳು ಮಾತ್ರ. ನೀವೇನನ್ನು ಸಾಧಿಸಿದ್ದೀರಾ ಅಲ್ಲಿ ನಡೆಯೋ ಕರೆನ್ಸಿ ಯಾವುದು? ಪಾಪ ಅನ್ನೋ ಕರೆನ್ಸಿ, ಪುಣ್ಯ ಅನ್ನೋ ಕರೆನ್ಸಿ. 2ರಲ್ಲಿ ಯಾವುದಾದ್ರು ಒಂದು ತೊಗೊಂಡು ಹೋದರೂ ಅದಕ್ಕೆ ಅನುಗುಣವಾದದ್ದು ನಿಮಗೆ ಸಿಗ್ತಾ ಹೋಗುತ್ತೆ. ಅಂದಮೇಲೆ ನಾವೇನಾದರೂ ಅಕ್ಯುಮುಲೇಟ್ ಮಾಡೋದಾದರೆ ಯಾವುದನ್ನು ಈಗ ನೋಡಿ, ಅಲ್ಟಿಮೇಟ್ಲಿ ನಮಗೆ ಗೊತ್ತಿಗೆ ನಾಳೆ ನಾವೆಲ್ಲರೂ ಜರ್ಮನಿಗೆ ಹೋಗ್ತಿದ್ದೀವಿ, ಇನ್ನು ಮತ್ತೆ ಅಲ್ಲಿಂದ ವಾಪಸ್ ಬರಲ್ಲ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೂ ನಾನು ಇವತ್ತಿಲ್ಲಿ ಇಂಡಿಯನ್ ಕರೆನ್ಸಿ ತೆಗೆದು ಶೇಖರಣೆ ಮಾಡ್ತಿರ್ತೀನ? ಇಲ್ಲ. ನಾನು ಕೊಡೋರ ಹತ್ರನೂ ಓ ಇಲ್ಲ ನನಗೆ ತಡೀರಿ, ಅಲ್ಲ ಅವ್ನು ಎಕ್ಸ್ಚೇಂಜ್ ಮಾಡ್ತಾನೆ ಅಂದಷ್ಟೇ ಕೊಡ್ತೀನಿ, ಇಲ್ಲ ನೀವು ಅಕೌಂಟಿಗೆ ಹಾಕಿಬಿಡಿ ಅಂತ ಹೇಳ್ತೀರಾ ಅಲ್ವಾ. ಯಾಕಂತಂದರೆ ನಾಳೆ ನಾನು ಜರ್ಮನಿಗೆ ಹೋಗಬೇಕು, ಅಲ್ಲಿ ಕರೆನ್ಸಿ ವರ್ಕ್ ಆಗಲ್ಲ, ನೀವು ಅಕೌಂಟಿಗೆ ಹಾಕಿಬಿಡಿ ಅಂತ ಹೇಳ್ತೀವಿ ಹೊರತು ನಾವು ಈ ಕರೆನ್ಸಿನ ಶೇಖರಣೆ ಮಾಡಲ್ಲ. ಅಂದಮೇಲೆ ಜೀವನದಲ್ಲಿ ಅಲ್ಟಿಮೇಟ್ಲಿ ನಾವೆಲ್ಲ ಅಲ್ಲಿ ಹೋಗ್ತಾ ಇರೋದು, ಅಲ್ಲಿ ಈ ಯಾವ ಕರೆನ್ಸಿನೂ ನಡೆಯಲ್ಲ. ನಿಮ್ಮ ಆರೋಗ್ಯದ ಕರೆನ್ಸಿನೂ ನಡೆಯಲ್ಲ, ಅನಾರೋಗ್ಯದ ಕರೆನ್ಸಿನೂ ನಡೆಯಲ್ಲ, ಸೋಲು ಗೆಲುವು ಇದು ಯಾವುದೂ ನಡೆಯಲ್ಲ. ಅಲ್ಲಿ ನಡೆಯೋದು ಪಾಪ ಮತ್ತು ಪುಣ್ಯದ ಕರೆನ್ಸಿ ಮಾತ್ರ. ಸೊ ನಾವು ಯಾವುದನ್ನು ಶೇಖರಣೆ ಮಾಡಬೇಕು? ಪುಣ್ಯದ ಕರೆನ್ಸಿಯನ್ನು ಶೇಖರಣೆ ಮಾಡಬೇಕು. ಬಿಕಾಸ್ ಅಲ್ಟಿಮೇಟ್ಲಿ ಯೂಸ್ ಆಗೋದು ಅದು ಮಾತ್ರ, ಎಲ್ಲ ಬಿಟ್ಟು ಹೋಗೋದೇನೆ. ನನ್ನ ರೀಸೆಂಟಾಗಿ ನನಗೆ ಗೊತ್ತಿರೋರೊಬ್ಬರು ತೀರ್ಕೊಂಡಾಗ ನಾನು ಅದೇ ಅಂದ್ಕೋತಾ ಇದ್ದೆ, ಅವರ ಜೀವಿತಾವಧಿಯಲ್ಲಿ ಎಲ್ಲರಿಗೂ ಎಷ್ಟೊಂದು ಮಾಡಿದರು. ಸ್ವತಃ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಈವನ್ ಸೊಸೆಯಂದಿರಿಗೆ ಎಲ್ಲರಿಗೆ ಬಂಗಾರವನ್ನೆಲ್ಲ ಮಾಡಿಸಿ ಅವರ ರಿಟೈರ್ಮೆಂಟ್ ಹಣದಲ್ಲಿ ಇದೆಲ್ಲ ಮಾಡಿಸಿ ತುಂಬಾ ಸಂತೃಪ್ತವಾದ ರೀತಿಯಲ್ಲಿ ಬದುಕಿದ್ರು. ಒಂದು 70-80 ತುಂಬ ವರ್ಷಗಳ ಕಾಲ ಅವರು ಬದುಕಿದ್ರು. ಎಲ್ಲರಿಗೂ ಅವರ ಕೈಲಾಗೋಷ್ಟನ್ನು ಮಾಡಿಸಿದ್ರು. ಬಹುಶಃ ಮೊಮ್ಮಗನ ಹೆಂಡತಿಗೂ ಬಂಗಾರ ಮಾಡಿಸಿದ್ದು ನಾನು ನೋಡಿದ್ದು ಅವರಲ್ಲೇ. ಇಲ್ಲಾಂದರೆ ಎಲ್ಲರೂ ನಮಗೆ ಅಂತ ಇಟ್ಕೋತಾರೆ. ಅವರು ಎಲ್ಲ ಅವ್ರ ಹತ್ರ ಇರೋದ್ರಲ್ಲಿ ಮಕ್ಕಳಿಗಂತೂ ಮಾಡಿಸಿದ್ರು, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ, ಜೊತೆಯಲ್ಲಿ ಸೊಸೆಯಂದಿರಿಗೆ. ಅಷ್ಟು ಸಾಕಾಗಿಲ್ಲ ಅಂತ ಮೊಮ್ಮಗಳು, ಮೊಮ್ಮಗಳ ಗಂಡನಿಗೂ ಮೊಮ್ಮಗನ ಹೆಂಡತಿಗೂ ಕೂಡ ಬಂಗಾರ ಇಷ್ಟು ಮಾಡಿ ಅವರು ಸಂತೃಪ್ತವಾಗಿ ಇದಾಗಿ ವಯೋಸಹಜ ಕಾಯಿಲೆಯಿಂದ ಇದಾದರೆ ತೀರಿ ಹೋದ್ಮೇಲೆ ಒಂದಿಷ್ಟು ಅಂತ್ಯಕ್ರಿಯೆ ಅಂತ ಆಗುತ್ತೆ. ಆ ಅಂತ್ಯಕ್ರಿಯೆಯನ್ನು ವಿಟ್ನೆಸ್ ಮಾಡುವಾಗ ನನಗೆ ತೀರಾ ವಿಚಿತ್ರ ಅನಿಸಿದೆ. ಏನಂತಂದರೆ ಅಲ್ಲಿ ನಿಮ್ಮ ಕಡೆಯಲ್ಲೂ ಇರಬಹುದು ಗೊತ್ತಿಲ್ಲ, ನಮ್ಮ ಕಡೆಯಲ್ಲಿ ಶವದ ಬಾಯೊಳಗೆ ಅಂದರೆ ಅದಕ್ಕೆ ಒಂದು ಬಂಗಾರ ಹಾಕೋ ಪದ್ಧತಿ ಇರುತ್ತೆ, ಅದು ಅಂತ್ಯಕ್ರಿಯೆ ಒಂದು ಇದರಲ್ಲಿ. ಸೊ ಅಲ್ಲಿ ಹಾಕಬೇಕು ಅಂತಂದರೆ ಎಲ್ಲರೂ ಹುಡುಕಾಡ್ತಿದ್ದಾರೆ. ಅದು ಏನು, ಅವರದ್ದೇ ಒಂದು ಮೂಗುತಿಯನ್ನು ತೆಗೆದು ಅದನ್ನು ಒಂದು ಚಿಕ್ಕ ಪೀಸ್ ಕತ್ತರಿಸಿ ಅದನ್ನು ಹಾಕಿದ್ದು. ಯಾಕಂತಂದರೆ ಬೇರೆದೆಲ್ಲ ಹಾಕೋಕ್ಕೆ ನಾವು ಮನಸ್ಸು ಮಾಡಲ್ಲ. ಅಂದರೆ ನಮಗೆಲ್ಲ ಅವರೇ ಕೊಟ್ಟರು ಕೂಡ ನಾವು ಪ್ರಾಣ ಅನ್ನೋದು ಹೋದ ಮೇಲೆ ನಮ್ಮ ದೇಹಕ್ಕೆ ಸಿಗೋ ಮರ್ಯಾದೆ ಇಷ್ಟೇ. ಅರ್ಥ ಆಯ್ತಾ? ಇದು ಬರೀ ಅವರ ಜೀವನದ್ದು ಅಂತಲ್ಲ, ನಮ್ಮೆಲ್ಲರ ಗತಿನೂ ಅಷ್ಟೇ. ಇವಾಗ ಏನಿಲ್ಲಿ ಪ್ರಾಣ ಇದೆ, ನನ್ನ ಆತ್ಮ ಇರೋದಕ್ಕೆ ನನಗೆ ಈ ಗೌರವ ಪ್ರೀತಿ ಎಲ್ಲ. ಈಗಲೇ ನಾನು ಹೋಗಿಬಿಟ್ರೆ ಬರೀ ಈ ದೇಹನ ಇಟ್ಕೊಂಡು ಎಷ್ಟು ದಿನ ಅಂತ ಪೂಜೆ ಮಾಡ್ತಾರೆ? ಎಷ್ಟು ದಿನ ಅಂತ ಪೂಜೆ ಮಾಡ್ತಾರೆ? ಎಷ್ಟು ದಿನನೂ ಇಲ್ಲ. ಆಮೇಲೆ ಮಾಡೋದು ಫೋಟೋಗೇನೆ ಪೂಜೆ ಹೊರತು ಈ ದೇಹನ ಯಾರೂ ಇಟ್ಕೊಂಡು ಓಹೋ ಇವ್ರ ಮೇಲೆ ನನಗೆ ಗೌರವ, ಇವ್ರ ಮೇಲೆ ಪ್ರೀತಿ ಅಂತ ಈ ದೇಹನ ಹಾಗೆ ಇಟ್ಕೊಳ್ಳಲ್ಲ. ಆ್ಯಂಡ್ ಅದು ಸರಿಯಾದ ಪದ್ಧತಿನೂ ಅಲ್ಲ. ನಾವು ಮಾಡಿ ಎಷ್ಟೇ ಮಾಡಿಟ್ರು ಕೊನೆ ದಿನದಲ್ಲಿ ನಮ್ಮ ಮೈ ಮೇಲೆ ಒಂದು ಬಟ್ಟೆ ಹಾಕಬೇಕಂದ್ರೂ ಆ ಬಟ್ಟೆ ಬಿಸಾಕಬೇಕಲ್ಲ ಅಂತ ಇದ್ದಿದ್ರಲ್ಲಿ ಹಳೆ ಸೀರೆ ಹುಡುಕ್ತಾರೆ ಹೊರತು ನಾವು ಇಷ್ಟಪಟ್ಟು ನಮ್ಮದೇ ದುಡ್ಡಲ್ಲಿ ನಾವು ತೊಗೊಂಡ ರೇಷ್ಮೆ ಸೀರೆಯನ್ನು ಕೂಡ ನನ್ನ ಶವದ ಮೇಲೆ ಹಾಕಲ್ಲ. ನೆನಪಲ್ಲಿ ಇಟ್ಕೊಳ್ಳಿ. ಎಷ್ಟು ಆಸೆಪಟ್ಟು ಇದು ಮಾಡಿರ್ತೀವಿ, ಯಾರೋ ಬೇರೆಯವ್ರದ್ದಲ್ಲ, ನನ್ನದೇ ದುಡ್ಡಲ್ಲಿ ನಾನು ತೊಗೊಂಡ್ರು ನಾನು ಒಮ್ಮೆ ಶವ ಅಂತ ಆದಮೇಲೆ ನನ್ನದೇ ರೇಷ್ಮೆ ಸೀರೆನೂ ನನ್ನ ದೇಹಕ್ಕೆ ಹಾಕಲ್ಲ. ಯಾವುದೋ ಆದರೂ ಹಳೇದು, ಯಾಕಂದರೆ ಸ್ಮಶಾನದಲ್ಲಿ ಬಿಸಾಕಬೇಕಲ್ಲ. ಆಮೇಲೆ ಆ ಬಟ್ಟೆ ಶವಕ್ಕೆ ಹಾಕಿದ ಬಟ್ಟೆ ಯಾವುದು ವಾಪಸ್ ತರ ಆಗಿಲ್ಲ. ಹಾಗಾಗಿ ಅಂತಹ ರೇಷ್ಮೆ ಸೀರೆ ಮೇಲೆ ಕೂಡ ಅಷ್ಟು ವ್ಯಾಮೋಹ ಇದ್ದಿರುತ್ತೆ. ಅಲ್ಲಿ ಒಳ್ಳೆಯವರು ಕೆಟ್ಟವರು ಅನ್ನೋದಿಲ್ಲ, ಎಲ್ಲರದ್ದು ಇದೇ ಕತೆ.
ಹಾಗಾಗಿ ಇಂಥದ್ದೆಲ್ಲ ಬಿಟ್ಟು ಹೋಗೋದ್ರ ಹಿಂದೆ ನಾವು ತಲೆ ಕೆಡಿಸ್ಕೊಂಡು ತಲೆ ಚಚ್ಕೊಂಡು ಆರೋಗ್ಯ ಮನಸ್ಸು ಎಲ್ಲ ಹಾಳು ಮಾಡ್ಕೊಳ್ಳೋಕ್ಕಿಂತ ನಮ್ಮ ಗಮನ ಸಂಪೂರ್ಣವಾಗಿ ಪುಣ್ಯ ಶೇಖರಣೆಯ ಮೇಲೆ ಇರಬೇಕು. ಪುಣ್ಯವನ್ನು ಆದಷ್ಟು ಎಷ್ಟಾಗತ್ತೆ ಅಷ್ಟು ದೇವರ ನಾಮಜಪವನ್ನು ಮಾಡಿ ಪುಣ್ಯವನ್ನು ಶೇಖರಣೆ ಮಾಡಿ. ಎಷ್ಟು ಪುಣ್ಯ ಗಳಿಸ್ತೀರಾ ಅದೇ ನಿಮ್ಮ ಆ್ಯಕ್ಚುಯಲ್ ಕರೆನ್ಸಿ. ಯಾಕಂದರೆ ಅಲ್ಲಿ ಹೋದ್ಮೇಲೆ ನಿಮಗೆ ಶ್ರೀಮಂತರು ನೀವೇ ಆಗಿರ್ತೀರ. ಇಲ್ಲ ಅಂತಂದರೆ ಈಗ ಬೇರೆ ಎಲ್ಲ ಗಳಿಸಿದ್ದೀನಿ, ಅಲ್ಲಿ ಹೋಗುವಾಗ ಹೋಮ್ಲೆಸ್ ಆಗಿ ನಿಂತಂಗಾಗಿರುತ್ತೆ. ಏನೂ ಇಲ್ಲ, ನನ್ನ ಹತ್ರ ಕರೆನ್ಸಿ ಇಲ್ಲ, ಇದಿಲ್ಲ, ಏನಿಲ್ಲ ಅಂತ ಭಿಕ್ಷುಕರ ಸ್ಥಿತಿ ಬಂದಾಗ ಆಗಿರುತ್ತೆ. ಹಾಗಾಗಬಾರ್ದು. ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲಿ ಕೂಡ ನಿಮ್ಮ ಗಮನ ಯಾವುದ್ರ ಮೇಲೆ ಇರಬೇಕು? ಪುಣ್ಯ ಸಂಚಯವನ್ನು ಮಾಡೋದ್ರ ಬಗ್ಗೆ ಇರಬೇಕು. ಯಾರು ನಮ್ಗೆ ಏನೇ ಮಾಡಲಿ ಅವರನ್ನು ಕ್ಷಮಿಸಿ. ಯಾವುದೇ ರೀತಿಯ ಸಿಚುವೇಶನ್ಸ್ ಬರಲಿ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿ. ನಿಮಗೆ ಸಿಕ್ಕಿರೋದು ಒಳ್ಳೆಯದು ಕೆಟ್ಟದ್ದು ಎಲ್ಲ ಭಗವಂತನಿಗೆ. ನಾನು ಮಾಡೋ ಪ್ರತಿ ಕೆಲಸನೂ ಭಗವಂತನಿಗೆ. ಎಷ್ಟೊಂದು ಸತಿ ಅನಿಸುತ್ತೆ, ಈಗ ನಮ್ಮ ಕರ್ತವ್ಯಗಳಲ್ಲಿದ್ದಾಗ ನಾವು ನಮಗೆ ಸರಿಯಾಗಿ ದೇವರ ಪೂಜೆ ನಾಮಜಪ ಎಲ್ಲ ಈ ಆಚರಣೆಗಳನ್ನು ಮಾಡಲಿಕ್ಕೆ ಸಮಯ ಸಿಗಲ್ಲ ಅಂತ. ಅವಾಗ ಏನು ಮಾಡಬೇಕು ಗೊತ್ತಾ? ನಾನೇನು ಕೆಲಸ ಮಾಡ್ತಿರ್ತೀನಲ್ವ, ಎಲ್ಲ ಕೆಲಸ ಮುಗಿದು ಒಮ್ಮೆ ಕೂತಾಗ ಇಷ್ಟು ಹೊತ್ತು ನಾನು ಮಾಡಿದ ಎಲ್ಲ ಕೆಲಸಗಳು, ಆ ಕೆಲಸದಿಂದ ಬಂದಂತಹ ಎಲ್ಲ ಪುಣ್ಯವು ಭಗವಂತನ ಪೂಜೆಗೆ ಸಮರ್ಪಣೆ ಅಂತ ಅಟ್ಲೀಸ್ಟ್ ಆ ಒಂದು ಮಾನಸಿಕ ಪೂಜೆ. ದೈವರಾತ್ರು ಕೂಡ ಬರೆದಿರೋದು ದೇವಿ ಮಾನಸ ಪೂಜೆ ಅಂತ ಒಂದು ಭಜನೆ ಬರ್ತಿದ್ದಾರೆ. ಅದರಲ್ಲಿ ಅಷ್ಟೇ, ನೀವು ಮಾಡೋ ಪ್ರತಿ ಕೆಲಸ ಪ್ರತಿ ಸನ್ನಿವೇಶ ಪ್ರತಿಯೊಂದು ವಿಷಯನೂ ನೀವು ಭಗವಂತನಿಗೆ ಸಮರ್ಪಣೆ ಅಂತ ನೀವು ಮಾಡಬೇಕು. ಆವಾಗ ಆ್ಯಕ್ಚುಲಾಗಿ ದೇವ್ರ ಕೋಣೆಯಲ್ಲಿ ಕೂತ್ಕೊಳ್ಳದೆ ಇದ್ರೂ ನೀವು ಇಡೀ ದಿನ ಪೂಜೆ ಮಾಡಿದ ಫಲ ನಿಮಗೆ ಸಿಗತ್ತೆ. ನಾವು ಇದನ್ನೆಲ್ಲ ಯಾಕೆ ಇಲ್ಲಿ ಹೇಳ್ತಿದ್ದೀನಿ? ಅಯ್ಯೋ ಆಸ್ಪತ್ರೆ ಅಲ್ವಾ, ಇಲ್ಲಿ ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀರಾ? ಯಾಕೆ ಅಂತಂದರೆ ಈ ಆಸ್ಪತ್ರೆಗೆ, ಅದರಲ್ಲೂ ಸಸ್ಯ ಸಂಜೀವಿನಿಯ ನಮ್ಮ ಮೂಲ ಉದ್ದೇಶ ನಾವು ಸ್ವಸ್ಥ ಭಾರತವನ್ನು ಕಟ್ಟಬೇಕು. ನಮಗೆ ರೋಗಿಗಳು ಬೇಡ, ರೋಗಿಗಳು ಹೆಚ್ಚು ಸಂಖ್ಯೆಯಲ್ಲಿ ರೋಗಿಗಳು ಬರಬೇಕು ಬೇಡ, ಆರೋಗ್ಯವಂತರು ಬೇಕು. ನಮ್ಮ ಭಾರತ ವಿಶ್ವಗುರು ಆಗಬೇಕು ಅಂತಂದರೆ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆರೋಗ್ಯವಂತರು ಇರುವಂತಹ ದೇಶ ಯಾವುದಾಗಬೇಕು? ನಮ್ಮ ಭಾರತ ಆಗಬೇಕು. ನಾವೀಗ ಏನಾಗ್ತಾ ಇದ್ದೀವಿ? ಮನೆಯಲ್ಲಿ ಡಯಾಬಿಟಿಸ್, ಮನೆಯಲ್ಲಿ ಬ್ಲಡ್ ಪ್ರೆಷರ್, ಮನೆಯಲ್ಲಿ ಹರ್ನಿಯಾ, ಮನೆಯಲ್ಲಿ ಡಿಸ್ಕ್ ಬಲ್ಜು, ಕ್ಯಾನ್ಸರ್. ಯಪ್ಪ, ಆಲ್ಮೋಸ್ಟ್ ಇದೆಲ್ಲ ಕಾಮನ್ ಅಲ್ವಾ? ಮೊದಲೆಲ್ಲ ನೀವು ಚಿಕ್ಕವರಿದ್ದಾಗ, ಈಗ ಇಲ್ಲಿ ಹಲವಾರು ಜನ ವಯಸ್ಸಾದವರು ಇದ್ದೀರಾ, ನೀವು ಚಿಕ್ಕವರಿದ್ದಾಗ ಕ್ಯಾನ್ಸರ್ ಆದ ಪೇಷಂಟ್ ಎಷ್ಟು ಜನರನ್ನು ನೋಡಿದ್ರಿ? ಇವಾಗ ಎಷ್ಟು ಜನರನ್ನು ನೋಡ್ತಿದ್ದೀರಾ? ನೀವು ಚಿಕ್ಕವರಿದ್ದಾಗ ಎಷ್ಟು ಇನ್ಫರ್ಟಿಲಿಟಿಯನ್ನು ಕೇಳಿದ್ರಿ? ಆ ಬಂಜೆ ಅನ್ನೋದು ಒಂದು ಶಬ್ದ, ಅಬ್ಬಾ, ಅವರು ಎಷ್ಟೊಂದು ಜನ ಇವನ್ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು, ಯಾಕಂದರೆ ರೇರೆಸ್ಟ್ ಆಫ್ ದ ರೇರ್ ಆಗಿತ್ತು. ಆ ಬಂಜೆ ಅನ್ನೋ ಕಾನ್ಸೆಪ್ಟೇ ಡೈಜೆಸ್ಟ್ ಆಗ್ತಿರ್ಲಿಲ್ಲ, ಅಷ್ಟು ಅಪರೂಪದ ಒಂದು ಈಗ ಬಂಜೆ ಅನ್ನೋ ಶಬ್ದಕ್ಕೆ ಬೆಲೆ ಇಲ್ಲ. ಬಿಕಾಸ್ ಇವಾಗ ಆ ಶಬ್ದ ಬಳಕೆಗೆ ಇಲ್ಲ. ಯಾಕಂದರೆ ಎವ್ರಿ ಮನೆಯಲ್ಲಿ ಕುಟುಂಬದಲ್ಲಿ ಎಷ್ಟೊಂದು ಕಪಲ್ಸ್ಗಳು ಕಷ್ಟಪಡೋದನ್ನು, ಕನ್ಸೀವ್ ಆಗದೆ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆಯೇ ಈ ಎಲ್ಲ BP ಶುಗರು ಇದೆಲ್ಲ ಎಷ್ಟು ಕೇಳಿದ್ರಿ ನೀವು? ಕೇಳಿರಲಿಲ್ಲ. ಆಯಿತು, ಆಗ ಟೆಸ್ಟೇ ಇರಲಿಲ್ಲ, ಏನೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಈಗ BPನೋ ಶುಗರೋ ಬಂದಾಗ ನಿಮಗೆಲ್ಲ ಇರೋ ಸಿಮ್ಟಮ್ಸಿಂದ ಸಫರ್ ಆಗೋರ್ನ ಎಷ್ಟು ಜನ ನೋಡಿದ್ರಿ ನೀವಾಗ? ಆರಾಮ್ 9 ವರ್ಷ ಕಳೆದ್ರೂ ಅವ್ರ ತೋಟದ ಕೆಲಸ ಅವ್ರು ಮಾಡಿಕೊಂಡು ಅವರೇ ಹಾಲೆಲ್ಲ ಕರ್ಕೊಂಡು ಎಲ್ಲ ಮಾಡ್ಕೊಂಡು ಇದ್ರು ತಾನೆ. ನಾವೀಗ 30, 40, 50, 60 ವರ್ಷ ಅಂದ್ರೇ 100 ವರ್ಷ ಬದುಕಿದಷ್ಟು ಸಾಕಾಗಿರುತ್ತೆ ನಮಗೆ ಅಲ್ವಾ? ಅಂದರೆ ಎಲ್ಲಿ ಏನಾಗ್ತಾ ಇದೆ? ನಮಗೆ ಸೌಲಭ್ಯಗಳು ಜಾಸ್ತಿ ಆಗ್ತಿದೆ, ಎಜುಕೇಷನ್ ಜಾಸ್ತಿ ಸಿಗ್ತಾ ಇದೆ, ಇನ್ಫಾರ್ಮೇಷನ್ಸ್ ಜಾಸ್ತಿ ಸಿಗ್ತಾ ಇದೆ, ಡಾಕ್ಟರ್ಸ್ಗಳು ಜಾಸ್ತಿ ಆಗಿದ್ದಾರೆ, ಹಾಸ್ಪಿಟಲ್ಗಳು ಜಾಸ್ತಿ ಆಗ್ತಿದೆ. ಆದರೆ ಆರೋಗ್ಯ ಮಾತ್ರ ಕಮ್ಮಿ ಆಗ್ತಿದೆ. ಯಾಕೆ? ಈಗ ಜ್ಞಾನದಿಂದ ನಿಮ್ಗೆ ಆರೋಗ್ಯ ಸಿಗತ್ತೆ ಅನ್ನೋದಾಗಿದ್ದರೆ ನಮಗೆಲ್ಲ ಈಗ ಎಷ್ಟು ಜ್ಞಾನ ಬೇಕೋ ಅಷ್ಟಿದೆ. ಫಿಂಗರ್ ಟಿಪ್ಸಲ್ಲಿ ನಿಮಗೆ ಇನ್ಫಾರ್ಮೇಷನ್ಸ್ಗಳ ಹೊಳೆನೇ ಸಿಗತ್ತೆ. ಜ್ಞಾನದಿಂದ ಸಿಗ್ತಾ ನಮಗೆ ಆರೋಗ್ಯ ಇಲ್ಲ. ಫುಡ್ಡಿಂದ ಸಿಗುತ್ತೆ, ಒಳ್ಳೆ ನರಿಶ್ಮೆಂಟ್ ಫುಡ್ ತಿನ್ನಿ ಅಂತ ಈಗಿಂದ ಹೇಳೋದೇನೋ, ಚೆನ್ನಾಗಿ ತಿನ್ನಿ, ಈ ಇಷ್ಟು ಕಾರ್ಬ್ಸನ್ನು ತಿನ್ನಬೇಡಿ, ಪ್ರೋಟೀನ್ ತಿನ್ನಿ, ಇನ್ನೊಂದು ತಿನ್ನಿ, ಮತ್ತೊಂದು ತಿನ್ನಿ ಅಂತ ನಿಮ್ಮ ಆಹಾರಕ್ಕೆಲ್ಲ ಒಂದಿಷ್ಟು ನಿಮಗೆ ಆಹಾರ ತಿನ್ನಿಸ್ತಾ ಇಲ್ಲ. ನಿಮಗೆ ಪ್ರೋಟೀನ್ಗಳನ್ನು, ನಿಮಗೆ ವೈಟಮಿನ್ಸ್ಗಳನ್ನು ಎಲ್ಲದೂ ನಿಮಗೆ ಅದನ್ನ ಸೆಗ್ರಿಗೇಟ್ ಮಾಡಿ ತಿನ್ನಿಸ್ತಿದ್ದಾರೆ. ಇಷ್ಟು ಫೈಬರ್ ತಿಂದೆ, ಇಷ್ಟು ಪ್ರೋಟೀನ್ ತಿಂದೆ, ಇಷ್ಟು ಇದು ತಿಂದೆ ಅಂತ ತಿನ್ನಿಸ್ತಿದ್ದಾರೆ. ಆಯಿತು, ಈಗ ಇಷ್ಟು ನರಿಶ್ಮೆಂಟ್ ಅಂತಂದರೆ ನೀವು ನಿಮ್ಮ ಬಾಲ್ಯದಲ್ಲಿ ಎಂಥ ನರಿಶ್ಮೆಂಟ್ ಇತ್ತು ನಿಮ್ಮ ಫುಡ್ಡಲ್ಲಿ? ನೆನಪು ಮಾಡ್ಕೊಳ್ಳಿ ಒಮ್ಮೆ. ನಿಮ್ಮ ಚೈಲ್ಡ್ಹುಡ್ಡಲ್ಲಿ, ನೀವು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ನಿಮಗೆ ಸಿಗೋ ನರಿಶ್ಮೆಂಟ್ ಅಷ್ಟೇ ಅಲ್ಲ, ನಿಮ್ಮ ಅಜ್ಜಿ ಏನು ನರಿಶ್ಮೆಂಟ್ ಇರೋ ಫುಡ್ ತಿಂತಿದ್ರು, ಅವರೆಷ್ಟು ಗಟ್ಟಿ ಇದ್ದರು. ಈಗ ನೀವು ಅಜ್ಜಿ ಆಗಿದ್ದೀರಾ, ನೀವೆಷ್ಟು ಗಟ್ಟಿ ಇದ್ದೀರಾ? ಸೊ ನರಿಶ್ಮೆಂಟಿಂದ ನಮಗೆ ಹೆಲ್ತ್ ಸಿಗತ್ತೆ ಅನ್ನೋದಾಗಿದ್ದಿದ್ರೆ ಇವಾಗ ನಮ್ಮೆಲ್ಲರದು ಕ್ಯಾಲರಿ ಕೌಂಟ್ ಚೆನ್ನಾಗಿದೆ ತಾನೆ. ಕಂಪೇರ್ ಮಾಡಿದರೆ ನ್ಯೂಟ್ರಿಷನಲ್ ವ್ಯಾಲ್ಯೂ ಅಂತ ನೀವು ತೊಗೊಂಡ್ರೆ ಅಟ್ಲೀಸ್ಟ್ ಇಲ್ಲಿದ್ದವ್ರು ಇದ್ದಿಷ್ಟು ಜನ. ನೀವು ಯಾರಾದರೂ ಡೈಲಿ ಜಂಕ್ ತಿಂದ್ಕೊಂಡು ಡೈಲಿ ಬೇಡದೇ ಇರೋ ತಿಂದ್ಕೊಂಡು ಬಂದಿರೋರ ಅಲ್ಲ. ನೀವೆಲ್ಲ ಹೆಲ್ದಿ ಫುಡ್ಡನ್ನು ತಿಂತಾ ಇರೋರು.
ಎಲ್ಲಿ ಹೋಯಿತು ಹಾಗಾದರೆ ಆರೋಗ್ಯ? ಯಾಕೆ ನಮಗೆ ಸಿಗ್ತಾ ಇಲ್ಲ? ಸೊ ನರಿಷ್ಮೆಂಟ್ ಅನ್ನುವಂಥದ್ದು, ಹೆಲ್ದಿ ಫುಡ್ ಅನ್ನುವಂಥದ್ದು, ನಾಲೆಜ್ ಅನ್ನುವಂಥದ್ದು, ಎಜುಕೇಷನ್ ಅನ್ನುವಂಥದ್ದು, ಹಾಸ್ಪಿಟಲ್ಸ್ಗಳು, ಡಾಕ್ಟರ್ಸ್ಗಳು, ಇದರೆಲ್ಲದರಿಂದ ಆರೋಗ್ಯ ಸಿಗತ್ತೆ ಅನ್ನೋದು ಶುದ್ಧ ಸುಳ್ಳು. ಇದೆಲ್ಲದರ ಹೊರತಾಗಿ ಒಂದಿಷ್ಟು ಕಾನ್ಫಿಗರೇಷನ್ ನಮ್ಮದು ನಾವು ರೀಸೆಟ್ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸಿನ ಭಾವನೆಗಳನ್ನು, ನಮ್ಮ ದೇಹದ ಸ್ಥಿತಿಗತಿಯನ್ನು ಆ ಸ್ವಾಭಾವಿಕತೆಯ ಕಡೆ, ಸಹಜತೆಯ ಕಡೆಗೆ ನಾವು ಹರಿಸಬೇಕು. ಅದರಿಂದ ಮಾತ್ರ ನಮಗೆ ಆರೋಗ್ಯ ಸಿಗೋದಕ್ಕೆ ಸಾಧ್ಯ. ಅದ್ರ ಹೊರತಾಗಿ ಏನೇನೋ ಇಷ್ಟು ತಿನ್ನಿ ಮಾಂಸ ತಿಂದರೆ ನಿಮಗೆ ಇದು ಸಿಗುತ್ತೆ. ನಾನು ಮಾಂಸಾಹಾರದ ವಿರೋಧಿ ಅಲ್ಲ. ಆಯುರ್ವೇದದಲ್ಲೂ ಎಷ್ಟೊಂದು ಫಾರ್ಮುಲೇಷನ್ಸ್ಗಳು ಮಾಂಸಾಹಾರದ ಬಗ್ಗೆಯೂ ಹೇಳುತ್ತೆ. ಈಗ ನೋಡಿ, ಅತ್ಯಂತ ವೇಗವಾಗಿ ಓಡುವಂಥದ್ದು ಯಾವುದು? ಚಿರತೆ ವೇಗವಾಗಿ ಓಡುತ್ತೆ. ಓಡಬೇಕು, ಚೆನ್ನಾಗಿ ಓಡಬೇಕಂತಂದರೆ ಸ್ಟೆಮಿನಾ, ಮಸಲ್ಸ್ ಇರಬೇಕು. ಕರೆಕ್ಟು. ಚಿರತೆ ಏನಂತ ತಿನ್ನತ್ತೆ? ಜಿಂಕೆ ಅಂತ ತಿನ್ನತ್ತೆ. ನೋಡಿ, ಮೀಟ್ ತಿಂದು ಅದು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಸೊ ನಾವೆಲ್ಲ ವೆಜಿಟೇರಿಯನ್ಸು ಸ್ಟ್ರಾಂಗ್ ಇರೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ನಾವು ಮೀಟ್ ತಿಂತಾ ಇಲ್ಲ. ಓಕೆ, ಒಪ್ಪಿದೆ, ಸರಿ. ಆದರೆ ಆ ಜಿಂಕೆ ಏನಂತ ತಿನ್ನತ್ತೆ? ಹುಲ್ಲು. ಈ ಚಿರತೆ ಅಟ್ಟಿಸ್ಕೊಂಡು ಹೋದ ತಕ್ಷಣ ಅಟ್ಸ್ಕೊಂಡು ಬರುತ್ತೆ ಅಂತ ಗೊತ್ತಾದ ತಕ್ಷಣ ಜಿಂಕೆ ಕೂತ್ ಬಿಡುತ್ತಾ? ನಾನು ವೆಜಿಟೇರಿಯನು, ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ, ಹಾಗಾಗಿ ನೀನು ನನ್ನ ಹಿಡ್ಕೊಂಡು ಬಿಡು ಅಂತ ಕೂತ್ ಬಿಡುತ್ತಾ ಜಿಂಕೆ? ಇಲ್ಲ ತಾನೆ. ಓಡತ್ತೆ. ಹೆಂಗೆ ಓಡತ್ತೆ? ಚಿರತೆಗಿಂತ ಜೋರಾಗಿ ಓಡತ್ತೆ ತಾನೆ. ಅಂದಮೇಲೆ ಜಿಂಕೆದು ಮಾಂಸಖಂಡ ಸ್ಟ್ರಾಂಗ್ ಇದೆ ಅಂತ ತಾನೆ ಅರ್ಥ. ಆಯಿತು, ಆಮೇಲೆ ಚಿರತೆ ಹಿಡ್ಕೊಂಡು ತಿನ್ನತ್ತೆ, ಅದು ಬೇರೆ ಪ್ರಶ್ನೆ. ಬಟ್ ಅಲ್ಲಿಯ ತನಕ ಆದರೂ ಅದು ಓಡತ್ತೆ ಅಲ್ವಾ? ಅಷ್ಟು ಓಡೋಕ್ಕೆ ಆ ಸ್ಟೆಮಿನಾ ಬರಬೇಕಂದ್ರೆ ಮಸ್ಕ್ಯುಲರ್ ಬಿಲ್ಟ್ ಚೆನ್ನಾಗಿರ್ಬೇಕಂತ ಇತ್ತಲ್ವ? ಜಿಂಕೆ ಏನು ಪ್ರೋಟೀನ್ ತಿನ್ನತ್ತೆ ಹೇಳಿ ನನಗೆ? ಜಿಂಕೆ ಬಿಟ್ಬಿಡಿ, ಮೊಲ ಹೆಂಗೆ ಓಡತ್ತೆ ಹೇಳಿ? ಹಿಡಿಯೋಕ್ಕಾಗತ್ತಾ? ಚಿರತೆ ಬಿಟ್ಬಿಡಿ, ನಿಮ್ಮ ಹತ್ರ ಹಿಡಿಯೋಕ್ಕಾಗತ್ತಾ? ಈಗ ನಾವು ವೆಜ್ ಆದರೂ ತಿನ್ನಲಿ, ನಾನ್ ವೆಜ್ ಆದರೂ ತಿನ್ನಿ, ಫುಲ್ ಸ್ಟೆಮಿನಾ ಬಿಲ್ಡ್ ಮಾಡ್ಕೊಳ್ಳಿ. ಮೊಲ ಹಿಡಿದು ತೋರಿಸಿ ನನಗೆ. ಜಿಂಕೆ ದೂರದ ಮಾತು. ಹೆಂಗೆ ಓಡತ್ತೆ ಮೊಲ? ಮೊಲ ತಿನ್ನುವ ಆಹಾರದಲ್ಲಿ ಇರುವ ಒಂದಾದರೂ ಪ್ರೋಟೀನ್ ಅಂಶ ನನಗೆ ಹೇಳಿ. ಏನು ತಿನ್ನುತ್ತೆ ಮೊಲ? ಏನು ಪ್ರೋಟೀನ್ ಇರುತ್ತೆ ಕ್ಯಾರೆಟಲ್ಲಿ ನಿಮಗೆ? ಹುಲ್ಲು, ಸೊಪ್ಪು. ಇದು ಎಲ್ಲಿ ಬಂತು ಪ್ರೋಟೀನ್? ಹಾಗಿದ್ರೆ ಹೇಗೆ ಅದರ ಮಸಲ್ ಬಿಲ್ಡ್ ಆಯಿತು? ಹೇಗೆ ಅದಕ್ಕೆ ಆ ಸ್ಟೆಮಿನಾ ಬಂತು? ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಹ ಅಂತ ಮೂರ್ಖ ಅಲ್ಲ. ನಮ್ಮ ದೇಹಕ್ಕೆ ನೀವೇನೇ ಆಹಾರ ಕೊಟ್ಟರು, ಕೊಟ್ಟಂತಹ ಆಹಾರವನ್ನು ಪ್ರೋಟೀನ್ ಆಗಿಯೋ, ಕಾರ್ಬ್ಸ್ ಆಗಿಯೋ, ಎನರ್ಜಿ ಆಗಿಯೋ, ಅಥವಾ ದೇಹದ ಯಾವ ಅಂಗಾಂಗದ ಪೋಷಣೆಗೆ ಅಂದರೆ ಮಾಂಸಖಂಡಗಳ ಶಕ್ತಿಗಾಗಿಯೋ, ರಸಧಾತುವಿನ ಶಕ್ತಿಗಾಗಿಯೋ, ರಕ್ತಧಾತುವಿನ ಶಕ್ತಿಗಾಗಿಯೋ ಕನ್ವರ್ಟ್ ಮಾಡಿಕೊಳ್ಳುವ ಒಂದು ಕೆಪಾಸಿಟಿ ನಮ್ಮ ದೇಹಕ್ಕಿದೆ. ಆರೋಗ್ಯವಂತ ದೇಹಕ್ಕಿದೆ. ಅಟ್ಲೀಸ್ಟು ಆರೋಗ್ಯವಂತ ದೇಹಕ್ಕೆ ನೀವು ಯಾವುದೇ ಆಹಾರ ಕೊಟ್ಟರು ಆ ಕೊಟ್ಟಂಥ ಆಹಾರವನ್ನು ಸಪ್ತ ಧಾತುಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಧಾತ್ವಾಗ್ನಿ ಅಂತ ಇದೆ. ಧಾತ್ವಾಗ್ನಿಗಳು ಅಂತ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ, ಈ 7 ಧಾತುಗಳಿಗೆ ಕನ್ವರ್ಟ್ ಮಾಡುವ ಶಕ್ತಿ ನಮ್ಮ ಧಾತ್ವಾಗ್ನಿಗೆ ಇರುವಂಥದ್ದು. ನೀವೇನೇ ತಿಂದರೂ ಅದು ರಸಧಾತುವಾಗಿ ಕನ್ವರ್ಟ್ ಆಗತ್ತೆ. ಫಸ್ಟು ರಸಧಾತುವಾಗಿ ಅಂದರೆ ಕರೆಕ್ಟಾಗಿ ಅಬ್ಸಾರ್ಬ್ ಮೊದಲು ಜಾಠರಾಗ್ನಿಯಿಂದ ಜೀರ್ಣ ಆಗುತ್ತೆ. ಜೀರ್ಣ ಆದಮೇಲೆ ರಸಧಾತುವಾಗಿ ಕನ್ವರ್ಟ್ ಆಗುತ್ತೆ ರಸಧಾತ್ವಾಗ್ನಿಯಿಂದ. ರಸದಿಂದಾಗಿ ರಕ್ತ. ನಂತರ ನೀವು ಯಾವುದೇ ಫುಡ್ ತಿಂದಿರಲಿ, ನಿಮ್ಮ ಜಾಠರಾಗ್ನಿ ಚೆನ್ನಾಗಿತ್ತು, ರಸಧಾತುವಿನ ಅಗ್ನಿ ಚೆನ್ನಾಗಿದೆ ಅಂತಂದರೆ ಅದು ರಕ್ತಧಾತುವಾಗಿ ಕನ್ವರ್ಟ್ ಆಗೇ ಆಗತ್ತೆ. ಆ ರಕ್ತಧಾತುವಿನಿಂದ ಮುಂದಿಂದು ಉತ್ತರೋತ್ತರ ಧಾತು ಅಂತ ಅಭಿವೃದ್ಧಿ ಅಂತ ಆಯುರ್ವೇದದಲ್ಲಿ ಹೇಳುವಂಥದ್ದು. ಉತ್ತರೋತ್ತರವಾಗಿ ಧಾತುವಿನ ಪೋಷಣೆ ಆಗೋದು ನಿಮ್ಮ ಆಹಾರದಿಂದ. ಅಲ್ಲಿ ಆಹಾರ ಏನು ಅನ್ನೋಕ್ಕಿಂತ ಆಹಾರ ತಿಂದಿದ್ದು ಹೇಗೆ ಮೈಗೆ ಅಬ್ಸಾರ್ಬ್ ಆಗ್ತಾ ಇದೆ, ಯಾವ ರೀತಿಯಲ್ಲಿ ದೇಹ ರಿಸೀವ್ ಮಾಡ್ಕೊಳ್ತಿದೆ. ಜಾಠರಾಗ್ನಿಗಳು, ಭೂತಾಗ್ನಿಗಳು, ಧಾತ್ವಾಗ್ನಿಗಳು ಅಲ್ಲಿ ಇಂಪಾರ್ಟೆಂಟ್. ಹೊರತು ನೀವು ಎಷ್ಟು ಏನೇನು ತಿಂತೀವೋ, ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ, ನನ್ನ ಫುಡ್ಡಲ್ಲಿ ಪ್ರೋಟೀನ್ ಇಲ್ಲ, ನನ್ನ ಫುಡ್ಡಲ್ಲಿ ಇನ್ನೊಂದಿಲ್ಲ, ಇದನ್ನು ತೆಗೀರಿ. ಫಸ್ಟು ತಿಂದಿದ್ದನ್ನು ಜೀರ್ಣಿಸ್ಕೊಳ್ಳೋಕ್ಕೆ ಜಾಠರಾಗ್ನಿ ಚೆನ್ನಾಗಿದೆಯಾ, ಧಾತ್ವಾಗ್ನಿ ಚೆನ್ನಾಗಿದೆಯಾ, ಅದಿದೆ ಅಂತಂದರೆ ನೀವೇನು ತಿಂದರೂ ಅದು ಕನ್ವರ್ಟ್ ಆಗುತ್ತೆ. ದೇಹದ ಸತ್ವವಾಗಿ ಅದು ಕನ್ವರ್ಟ್ ಆಗುತ್ತೆ. ರಸ, ರಕ್ತದಿಂದ ಮಾಂಸಧಾತು, ಅಲ್ಲಿಂದಾಗಿ ಉತ್ತರೋತ್ತರ ಧಾತುವಿನ ಅಭಿವೃದ್ಧಿ ಆಗತ್ತೆ. ಸೊ ನೀವು ಮಾಂಸನೇ ತಿಂದು ಅದು ವೃದ್ಧಿ ಆಗಬೇಕಂತಿಲ್ಲ. ಕರೆಕ್ಟು. ಮಾಂಸೇನ ವರ್ಧತೆ ಅಂತ ಕೂಡ ಆಯುರ್ವೇದದಲ್ಲಿ ರೆಫರೆನ್ಸ್ ಇದೆ. ಆಯುರ್ವೇದದಲ್ಲಿ ಮಾಂಸ ತಿಂದರೆ ಮಾಂಸ ವರ್ಧನೆ ಆಗತ್ತೆ ಅನ್ನೋ ರೆಫರೆನ್ಸ್ ಇದೆ. ಖಂಡಿತ ಹೌದು. ಎಷ್ಟೊಂದು ಕಂಡೀಷನ್ಸಲ್ಲಿ ತೀರಾ ಈಗ ಕ್ಷಯರೋಗ ಬಂದಾಗೆಲ್ಲ ಅಜಮಾಂಸ ರಸಾಯನ ಅಂತವೇ ಆಯುರ್ವೇದದ ಫೇಮಸ್ ಫಾರ್ಮುಲೇಷನ್ಸ್. ಆ ಅಜಮಾಂಸ ಅಂದರೆ ಗೋಟಿನ ಮೀಟಿಂದ ಒಂದು ರಸಾಯನ ಮಾಡ್ತಾರೆ. ಈಗ ನಾವೆಲ್ಲ ಚ್ಯವನ್ಪ್ರಾಶ್ ತಿಂತೀವಲ್ಲ ವೆಜಿಟೇರಿಯನ್ಸು, ಅದೇ ರೀತಿಯಲ್ಲಿ ಅಜಮಾಂಸದಿಂದ ಒಂದು ಚ್ಯವನ್ಪ್ರಾಶ ಥರ ಮಾಡ್ತಾರೆ.
ಆ ಮಾಂಸದಿಂದ ಮಾಂಸವರ್ಧನೆ, ಕ್ಷಯ ರೋಗಿಯಲ್ಲಿ ಆ ಕ್ಷೀಣತೆಯಿಂದ ಹೊರಬರಲಿಕ್ಕೆ ಅದು ಸಹಾಯ ಮಾಡುತ್ತೆ. ಆದರೆ ಅದು ಅಂತಹ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಮಾತ್ರ. ಹೆಲ್ದಿ ಇದ್ದಾಗ ನಮ್ಮ ಹೆಲ್ತನ್ನು ಕಾಪಾಡ್ಕೊಳ್ಳಿಕ್ಕೆ ಆ ಮೀಟ್ ತಿಂದೇ ನಮ್ಮ ಮೀಟು ಆಗಬೇಕಂತಿಲ್ಲ. ನಿಮ್ಮ ಜಾಠರಾಗ್ನಿ ಚೆನ್ನಾಗಿದೆ, ಧಾತ್ವಾಗ್ನಿ ಚೆನ್ನಾಗಿದೆ ಅಂತಂದರೆ ನಿಮ್ಮ ದೇಹದಲ್ಲಿ ಅದು ವೃದ್ಧಿ ಆಗೇ ಆಗತ್ತೆ. ಆ ನಿಮ್ಮ ದೇಹದಲ್ಲಿ ಉತ್ಪತ್ತಿಯಾದ ಮಾಂಸ ಧಾತುವೇ ಉಳಿದ ಉತ್ತರೋತ್ತರ ಧಾತುಗಳಿಗೆ ಬೇಕಾದಂತಹ ಪೋಷಣೆಯನ್ನು ಕೊಡುತ್ತೆ. ಅಲ್ಲಿ ಬೇರೆ ಮೀಟಿಂದ ನಿಮ್ಗಾಗೋದಲ್ಲ, ನಿಮ್ಮ ದೇಹವೇ ಪೋಷಣೆಯನ್ನು ಸಿದ್ಧಪಡಿಸ್ಕೊಳ್ಳುತ್ತೆ. ನಿಮ್ಮ ದೇಹದಲ್ಲಿ ಏನು ಮೀಟ್ ಬೇಕೋ ಅದು ಮೀಟಾಗಿ ಕನ್ವರ್ಟ್ ಆಗುತ್ತೆ, ಮಾಂಸಖಂಡಗಳಾಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಅದರಿಂದ ಫರ್ದರ್ ಧಾತುಗಳಿಗೆ ನರಿಷ್ಮೆಂಟ್ ಸಿಗತ್ತೆ. ಗೊತ್ತಾಯ್ತಾ? ಸೊ ಇಷ್ಟು ಬುದ್ಧಿ ಇದೆ ನಮ್ಮ ದೇಹಕ್ಕೆ. ಆದರೆ ನಮ್ಮ ಬುದ್ಧಿ ಜಾಸ್ತಿ ಆದಾಗ ನಾವು ಅದನ್ನು ಹಾಳು ಮಾಡ್ತೀವಿ, ನಾವದನ್ನ ಇಂಟರ್ಫಿಯರ್ ಮಾಡ್ತೀವಿ. ಎಷ್ಟೊಂದು ಸತಿ ನಮ್ಮ ಎಕ್ಸೆಸಿವ್ ಇಂಟರ್ಫಿಯರೆನ್ಸೇ ನಮ್ಮ ಅನಾರೋಗ್ಯಕ್ಕೆ ಕಾರಣ ಆಗಿರುತ್ತೆ. ಸೊ ಎಷ್ಟೆಲ್ಲ ಸತಿ ನಾನು ಹೇಳ್ತಿರ್ತೀನಿ, ದಯವಿಟ್ಟು ನೀವು ನಿಮ್ಮ ತಲೆ ಬಳಸಬೇಡಿ ಅಂತ. ನಾನು ಬಾಯ್ಬಿಟ್ಟು ಕೆಲವೊಬ್ರಿಗೆ ಹೇಳ್ತಿರ್ತೀನಿ, ನೀವು ನಿಮ್ಮ ತಲೆ ಉಪಯೋಗಿಸ್ಬೇಡಿ, ನನಗೆ ಟ್ರೀಟ್ಮೆಂಟ್ ಮಾಡೋಕ್ಕೆ ಬಿಡಿ, ನಿಮ್ಗೆ ಹುಷಾರು ಮಾಡಿಕೊಡ್ತೀನಿ. ನೀವು ನಿಮ್ಮ ತಲೆ ಉಪಯೋಗಿಸ್ತಿದ್ದೀರಾ ಅಂದರೆ ನಿಮಗೆ ಗುಣ ಮಾಡೋಕ್ಕಾಗಲ್ಲ ಅಂತ. ಆ್ಯಂಡ್ ಅದು ಸತ್ಯ. ಈಗ ಲಾಜಿಕಲಿ ನಿಮ್ಗದು ಅಯ್ಯೋ ಇದೇನಿದು ಅಂತ ಅನ್ನಿಸ್ಬೋದು, ಬಟ್ ಪ್ರಾಕ್ಟಿಕಲಿ ಐ ಹ್ಯಾವ್ ಸೀನ್ ಇಟ್ ಇನ್ ಮೈ ಎಕ್ಸ್ಪೀರಿಯನ್ಸ್. ಇದು ಸತ್ಯ. ಎಲ್ಲಿಯ ತನಕ ನೀವು ಶರಣಾಗತಿಯನ್ನು ಕೊಡಲ್ಲ, ಎಲ್ಲಿಯ ತನಕ ಆಯಿತು ನನಗೆ ಹುಷಾರಾದರೆ ಸಾಕು, ನೀವೇನು ಮಾಡ್ತಿರೋ ಮಾಡಿ ಅನ್ನೋ ಶರಣಾಗತ ಭಾವ ನಿಮ್ಮಲ್ಲಿ ಬರುವ ತನಕ ನಿಮಗೆ ಹುಷಾರಾಗಲ್ಲ. ಇದು ಇಲ್ಲಿ ಅಂತಲ್ಲ, ಯಾವುದೇ ವೈದ್ಯರ ಹತ್ರ ಹೋದರೂ ಇದೇ ರೂಲ್ಸ್ ಅಪ್ಲೈ ಆಗೋದು. ನಿಮ್ಮಲ್ಲಿ ಆ ಶರಣಾಗತಿಯ ಭಾವ ಬರಬೇಕು, ಜೊತೆಯಲ್ಲಿ ದೇಹದ ಸಹಜ ಪ್ರಕ್ರಿಯೆಯನ್ನು ಆಗಲಿಕ್ಕೆ ನೀವು ಬಿಡಬೇಕು. ಆಗ ಅನಾಯಾಸವಾಗಿ ಆರೋಗ್ಯ ನಿಮಗೆ ಸಿಗತ್ತೆ. ಗೊತ್ತಾಯ್ತಾ? ಸೊ ನೀವೀಗ ಇನ್ನು ಮುಂದೆ ಯಾವತ್ತೂ ಕೂಡ ನನಗೆ ಯಾಕೆ ಹಿಂಗಾಯಿತು, ಅವರಿಗೆಲ್ಲ ಆರಾಮಿದ್ದಾರೆ ಎಲ್ಲ ಮಾಡಿಕೊಂಡು ನಾನು ಯಾಕೆ ಅನುಭವಿಸ್ತಿದ್ದೀನಿ ಅಂತ ಹೇಳಬೇಡಿ. ಎಲ್ಲರೂ ಅವ್ರವ್ರ ಬುತ್ತಿ ಚೀಲ ಇಟ್ಕೊಂಡಿದ್ದಾರೆ, ಯಾವ್ಯಾವಾಗ ಅದು ಖಾಲಿ ಆಗುತ್ತೆ ಆವಾಗ ಈಗ ಮಾಡಿದ್ದೆಲ್ಲ ಸಿಗೋಕ್ಕೆ ಶುರುವಾಗತ್ತೆ. ಬಟ್ ನಾವು ಮಾತ್ರ ನಮ್ಮ ಪುಣ್ಯ ಸಂಚಯವನ್ನು ಮಾಡ್ಕೊಂಡು ಹೋಗೋಣ, ಸಹಜತೆಯ ಜೊತೆಯಲ್ಲಿ ಹೋಗೋಣ. ಪ್ರಕೃತಿಯಲ್ಲಿ ಏನು ಸಹಜವೋ ಆ ರೀತಿ ಸಹಜತೆಯಲ್ಲಿ ನಾವು ಬದುಕ್ತಾ ಹೋದರೆ ಆಟೋಮೆಟಿಕಲಿ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಆರೋಗ್ಯ, ನಮ್ಮ ಪುಣ್ಯ ಸಂಚಯ ಎಲ್ಲದೂ ಚೆನ್ನಾಗಾಗತ್ತೆ. ಸೊ ಮುಂಬರುವ ದಿನಗಳಲ್ಲಿ ಕೂಡ ನಾವು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಆರೋಗ್ಯದಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಸರಿನಾ? ಇದೇ ಒಂದು ಯೋಚನೆಯೊಂದಿಗೆ ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ನಮಸ್ಕಾರ ಮುದ್ರೆಗೆ ಬನ್ನಿ, ನನ್ನೊಟ್ಟಿಗೆ ಹೇಳಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂಮಿ ತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನು ಒಮ್ಮೆ ನೆನಪು ಮಾಡಿಕೊಂಡು ಇವರೆಲ್ಲರ ಆಶೀರ್ವಾದವನ್ನು ಪಡಿತಾ ಇವತ್ತಿನ ತರಗತಿಯನ್ನು ಮುಕ್ತಾಯ ಮಾಡೋಣ. ಮುಗುಳ್ನಗೆಯೊಂದಿಗೆ ಕಣ್ಗಳನ್ನು ಬಿಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಟೆಂಡಿಂಗ್. ಹ್ಯಾವ್ ಅ ವಂಡರ್ಫುಲ್ ಡೇ, ವಂಡರ್ಫುಲ್ ಈವ್ನಿಂಗ್. ಶುಭ ಸಂಜೆ.